ಪಿರಿಯಾಪಟ್ಟಣ ಭಾಗದಲ್ಲಿ ಅತಿ ಹೆಚ್ಚು ಮಳೆ ಬಿದ್ದ ಪರಿಣಾಮವಾಗಿ ಬೆಳೆಗಳು ನಾಶ ಆಗಿದೆ. ಈ ಸಂಬಂಧ ವೀಕ್ಷಣೆ ಮಾಡ್ಲಿಕ್ಕೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬಂದಿದ್ರು. ಅವರ ಬಳಿ ಮಹಿಳೆಯೊಬ್ರು ಅಳಲನ್ನ ತೋಡ್ಕೊಂಡಿದ್ದಾರೆ. ನಮ್ಮ ಜೊತೆ ಮಹಿಳೆ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಅಮ್ಮ, ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ರಿ, ಅಳ್ತಿದ್ರಿ, ಯಾಕೆ, ಏನಾಗಿದೆ? ನಾವು ಬೆಳೆ ಮಾಡಿದೀವಿ, 10 ಎಕರೆಗೆ ಹೊಗೆ ಗಿಡ ನೆಟ್ಟಿದೀವಿ, ಎಲ್ಲ ನೀರ್ ತುಂಬಿಕೊಂಡು ನಾಶ ಆಗೈತೆ. ಸುಮಾರು 7 ಲಕ್ಷ ರೂಪಾಯಿ ಖರ್ಚಾಗೈತೆ. ನಮ್ಗೆ ಸ್ವಲ್ಪ ಪರಿಹಾರ ಕೊಡ್ಬೇಕು ಅಂತ ಕುಮಾರಸ್ವಾಮಿ ಅವ್ರ ಹತ್ರ ಕೇಳಕ್ಕೆ ಅಂತ ಬಂದಿದೀವಿ. ಆದಷ್ಟು ಸಹಾಯ ಮಾಡ್ಕೊಡ್ಬೇಕು. ನಮ್ ಊರ್ ಮಾಡಿಲ್ಲ, ತುಂಬಾ ಕಷ್ಟದಲ್ಲಿದೀವಿ. ನಮ್ಗೆ ಆದಷ್ಟು ಸಹಾಯ ಮಾಡ್ಕೊಡ್ಲಿ ಅಂತ ಕೇಳ್ತಾ ಇದೀವಿ ಸರ್ಕಾರವ ಅಷ್ಟೇ. ಈಗ 10 ಎಕರೆ ಜಮೀನು ನಿಮ್ದೇನಾ, ಹೇಗೆ? ನಮ್ದೆಲ್ಲ ನಾವು ಬೇರೆಯವ್ರದ ಮಾಡ್ಕೊಂಡಿರೋದು, ಬೇರೆಯವ್ರದ್ ಮಾಡ್ಕೊಂಡಿದೀವಿ, ರೀಜುಗ್ ಮಾಡ್ಕೊಂಡಿದೀವಿ. ಹಾಕಿದ್ದು ಇನ್ನೇನು ಕಟಾವ್ ಮಾಡಕ್ ಬಂದಿತ್ತು, ಅಷ್ಟ್ರೊಳಗೆಲ್ಲ ಮುಳುಗಡೆ ಆಗೈತೆ. ಈಗ ಕುಮಾರಸ್ವಾಮಿ ಅವ್ರು ಏನಂತ ಹೇಳಿದ್ರು? ಅವರು ಅದೇ ಎಲ್ಲಾನು ಕೊಡಿ, ನೋಡ್ತೀವಿ, ಪರಿಹಾರ ಮಾಡ್ಕೊಡ್ತೀವಿ ಅಂತ ಹೇಳವ್ರೆ. ನೋಡ್ಬೇಕು. ಬಂದಿದ್ರೆ ಲಾಭ ಎಷ್ಟು ಬರ್ತಿತ್ತು? ಈಗ ಎಷ್ಟು ಅಮೌಂಟ್ ನೀವು ಇನ್ವೆಸ್ಟ್ ಮಾಡಿದ್ರಿ? ನಾವು 14 ಲಕ್ಷ ರೂಪಾಯಿ ದುಡ್ಡು ಆಗೋದು, 7.5 ಲಕ್ಷ ರೂಪಾಯಿ ಖರ್ಚಾಗೈತೆ. ಬಂದಿದ್ರೆ 14 ಲಕ್ಷ ರೂಪಾಯಿ ದುಡ್ಡು ಆಗೋದು, 4,000 ಕೆಜಿ 5,000 ಕೆಜಿ ಹೊಗೆ ಸೊಪ್ಪು ಆಗೋದು, ಎಲ್ಲ ನಾಶ ಆಗೈತೆ. ಲಾಸ್ ಆಗೈತೆ. ಅದಕ್ಕೆ ಕೇಳ್ಕೊತಾ ಇದೀವಿ, ಎಲ್ಲರೂ ಪರಿಹಾರ ಮಾಡ್ಕೊಡಿ. ಬೆಳೆ ಒಳಗೆ ನಿಂತ್ಕೊಂಡು ನೋಡಿ, ಸುಳ್ಳು ಹೇಳ್ತಾ ಇಲ್ಲ ನಾವು. ಈ ಕುಮಾರಸ್ವಾಮಿ ಅವರು ಪರಿಹಾರ ಕೊಡಿಸ್ತೀನಿ ಅಂತ ಹೇಳಿದ್ರೆ, ಅದೇ ಪೋಟ ಅರ್ಜಿ ಎಲ್ಲ ಕೊಡಿ, ಏನೋ ಮಾಡ್ತೀವಿ ಅಂತ ಹೇಳವ್ರೆ. ಅವ್ರು ಮಾಡಿದ್ರು ನಮ್ಗೆ ಸರ್ಕಾರನೂ ಸಹಾಯ ಮಾಡ್ಕೊಡ್ಬೇಕು. ಶಿಲ್ಪ ಇದಿಷ್ಟು ಈ ಜಮೀನಿನಲ್ಲಿ ತನ್ನ ಬೆಳೆಯನ್ನ ಕಳೆದುಕೊಂಡಂತಹ ಜಮೀನಿನ ಒಡತಿ ಶಿಲ್ಪ ಅವರ ಮಾತು. ನಾವು ಬೇರೆಯವರ ಬಳಿ ಸಾಲಕ್ಕಾಗಿ ಹಣವನ್ನು ತಂದು ಜಮೀನಿಗೆ ಹಾಕಿದ್ವಿ, ಮಳೆ ಕೊಚ್ಚಿಕೊಂಡು ಹೋಗಿದೆ, ಬದುಕು ಮೂರ ಬಟ್ಟೆ ಆಗಿದೆ ಅನ್ನೋ ಅಳಲನ್ನು ತೋಡ್ಕೊಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಪಿರಿಯಾಪಟ್ಟಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.